Greetings in the precious name of Jesus Christ. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸುತ್ತೇನೆ. Welcome to this Kannada Sunday service of Emergent Ministry. ಈ ಭಾನುವಾರ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತೇನೆ ಎಬೆನೆಜರ್ ಮಿನಿಸ್ಟ್ರಿಯ ಮೂಲಕವಾಗಿ. For today's meditation, let us turn to the book of Leviticus, chapter 26, verse 8. ಈ ದಿನ ನಾವು ದೇವರ ವಾಕ್ಯ ಧ್ಯಾನ ಮಾಡೋದಕ್ಕೆ ಹೋಗೋಣ. ನಾವು ಯಾಜಕ ಕಾಂಡ 26ನೇ ಅಧ್ಯಾಯ 8ನೇ ವಚನವನ್ನು ನೋಡಿಕೊಳ್ಳೋಣ. 5 of you shall chase an 100, and 100 of you shall put 10,000 to flight, and your enemies shall fall before you by the sword. ನಿಮ್ಮಲ್ಲಿ 5 ಮಂದಿಯು 100 ಮಂದಿಯನ್ನು, 100 ಮಂದಿಯು 10,000 ಮಂದಿಯನ್ನು ಓಡಿಸುವರು. ನಿಮ್ಮ ಶತ್ರುಗಳು ನಿಮ್ಮ ಕತ್ತಿಯಿಂದ ಹತರಾಗುವರು. In the book of Judges, chapter 6 and 7, we read the story of Gideon. ನಾವು ನ್ಯಾಯಸ್ಥಾಪಕರ ಒಂದು ಪುಸ್ತಕದಲ್ಲಿ ಗಿಡಿಯೋನನ ಗುರಿತಾದಂತಹ ಒಂದು ಸಂಗತಿನ ನಾವು ನೋಡ್ತೇವೆ. People of Israel disobeyed God's commandments. ಇಸ್ರಾಯೇಲ್ ಜನಗಳು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಿದರು. So God allowed them to be overpowered by Midianites. ಮಿಡಿಯನ್ ದೇಶದವರು ಅವರ ಮೇಲೆ ಶಕ್ತಿ ಸಾಧಿಸುವಂತೆ ದೇವರು ಮಾಡಿದ್ರು. When Israel had sown, the Midianites destroyed the crops and left no sustenance for Israel, neither sheep, nor ox, nor ass. ಇಸ್ರಾಯೇಲ್ ಜನರಲ್ಲಿ ಇದ್ದಂತಹ ಒಂದು ಕುರಿಗಳಾಗ್ಬೋದು ಅಥವಾ ವಸ್ತುಗಳಾಗ್ಬೋದು, ಅವ್ರು ಬೆಳೆದಂತ ಬೆಳೆ ಆಗ್ಬೋದು, ಇದನ್ನೆಲ್ಲವನ್ನು ನಾಶ ಮಾಡ್ತಾನೆ ಬಂದ್ರು. Israel was greatly impoverished, and Israelites cried to the Lord. ಇಸ್ರಾಯೇಲ್ ಜನರು ಅವರು ಎಲ್ಲಾ ವಿಷಯದಲ್ಲೂ ಸಹ ಬಾಧೆಗೊಳಗಾಗಿ ಕರ್ತನನ್ನು ಮೊರೆ ಇಟ್ಟರು. An angel of the Lord visited Gideon, who was threshing wheat by the winepress, to hide it from the Midianites. ಆ ಸಮಯದಲ್ಲಿ ದೇವದೂತನು ಗಿದ್ಯೋನನ್ನ ಸಂಧಿಸಿದರು. ಆತನು ಆ ಗೋಧಿಯನ್ನು ಆ ಒಂದು ದ್ರಾಕ್ಷ ರಸವನ್ನು ಎಲ್ಲಿ ತೆಗೆತಿದ್ರು ಆ ಒಂದು ಸ್ಥಳದಲ್ಲಿ ಆತನನ್ನ ಕರೆದರು. The angel said to him, "The Lord is with you, thou mighty man of valor." ಆ ದೇವದೂತನು ಹೇಳಿದ ಆತನಿಗೆ, ಕರ್ತನು ನಿನ್ನೊಂದಿಗಿದ್ದಾನೆ, ನೀನು ಪರಾಕ್ರಮಿಯೇ ಅಂತ ಹೇಳಿದ್ರು. Gideon asked, "Why all this happened to us?" ಗಿಡಿಯೋನನ್ನು ಕೇಳಿದ, ಯಾಕೆ ಈ ತರ ನಮ್ಮೆಲ್ಲರಿಗೂ ಈ ತರ ಅನುಭವಕ್ಕೆ ಆಗೋಯ್ತು? Where are his miracles which our fathers told us? ನಮ್ಮ ತಂದೆಗಳು ಹೇಳಿದಂತ ಅದ್ಭುತ ಕೃತ್ಯಗಳು ಎಲ್ಲಿ ಹೋದ್ವು? The Lord looked upon him and said, Go in this thy might, and you shall save Israel. ಸೊ ಹೋಗು, ನನ್ನ ಹೆಸರಿನಲ್ಲಿ ನೀನು ಇಸ್ರಾಯೇಲನ್ನ ರಕ್ಷಿಸುವಿ ಅಂತ ದೇವರು ಆತನ ನೋಡಿ ಹೇಳಿದ್ರು. The Lord said, I will be with thee, and thou shalt smite the Midianites as one man. ನೀನು ಒಬ್ಬನಾಗಿಯೇ ಮಿಡಿಯನ್ ದೇಶದ ಎಲ್ಲರನ್ನು ನಾಶ ಮಾಡುವಿ, ನಾನು ನಿನ್ನೊಂದಿಗೆ ಇರುತ್ತೇನೆ, ಹೋಗು ಅಂದ್ರು. Gideon had an army of 32,000 men. ಗಿಡಿಯೋನನಿಗೆ ಆತನ ಒಂದು ಸೇನೆ ಇತ್ತು, 32,000 ಮನುಷ್ಯರು ಒಳಗೊಂಡಂತಹ. The Lord said to Gideon, the people who were with him were too many to give the enemy into their hands. ಸೊ ಅನೇಕರನ್ನು ಶತ್ರುವನ್ನು ಅವರಿಗೆ ಕೈಗೆ ಒಪ್ಪಿಸಿಕೊಡುವುದಕ್ಕೆ ಅನೇಕ ಜನಗಳಾಗಿದ್ರು ಇವರು. God didn't want to give the credit to human beings for the defeat of Midianites. ಆ ಮಿಡಿಯನ್ನರನ್ನ ಸೋಲಿಸಿದಾಗ ಅದಕ್ಕೆ ಸಿಗುವಂತಹ ಘನವನ್ನು ಮನುಷ್ಯನಿಗೆ ಕೊಡೋದಕ್ಕೆ ದೇವರಿಗೆ ಇಷ್ಟ ಇರಲಿಲ್ಲ. The Lord asked whoever was fearful and afraid to return home. ಯಾರೆಲ್ಲ ಕರ್ತನಿಗೆ ಒಂದು ಭಯಭಕ್ತಿ ಉಳ್ಳವರಾಗಿ ಭಯ ಉಳ್ಳವರಾಗಿದ್ರು ಅಂತವ್ರನ್ನು ಹಿಂತಿರುಗಿ ಅಂತ ಹೇಳಿದ್ರು. The Lord asked whoever was fearful and afraid to return home. ಯಾರೆಲ್ಲ ಆ ಒಂದು ಯುದ್ಧದಲ್ಲಿ ಭಯ ಉಳ್ಳವರಾಗಿದ್ರು ಅಥವಾ ಧೈರ್ಯಗೆಟ್ರು ಅಂತವ್ರು ಮನೆಗೆ ಹಿಂತಿರುಗಿ ಅಂತ ದೇವರು ಹೇಳಿದ್ರು. The Lord put them to a severe test and selected 300 men who bowed down upon their knees to drink like dogs. ಹೇಗೆ ನಾಯಿಗಳು ನೀರನ್ನ ಕುಡಿತವೋ ಆ ರೀತಿ ಕುಡಿಯುವುದಕ್ಕೆ ಆ 300 ಜನರನ್ನ ಆತನು ಆಯ್ಕೆ ಮಾಡಿಕೊಂಡ.
Gideon was to face 135,000 soldiers with 300 men. 300 ಜನಗಳನ್ನ ಒಳಗೊಂಡ ಗಿಡಿಯೋನನು 1,35,000 ಶತ್ರುಗಳನ್ನ ಎದುರಿಸುವುದಕ್ಕೆ ನಿಂತ. The Lord had placed fear into the hearts of the enemy. ಆ ಒಂದು ಶತ್ರುನಲ್ಲಿ ಭಯವನ್ನ ದೇವರು ಹುಟ್ಟಿಸಿದ. The Midianites could not distinguish friend from enemy, mistook their own people and killed one another. ಇಲ್ಲಿ ಶತ್ರುಗಳಲ್ಲೇ ಗೊಂದಲವನ್ನು ಹುಟ್ಟಿಸಿ ಅವರ ಸ್ನೇಹಿತರುಗಳನ್ನೇ ಅವರು ತೆಗೆದುಕೊಂಡು ಒಬ್ಬರಿಗೊಬ್ಬರು ಕೊಲ್ಲಲ್ಪಟ್ರು. The Lord gave victory to Gideon. ಕರ್ತನು ಒಂದು ಜಯವನ್ನು ಕೊಟ್ಟ ಗಿಡಿಯೋನನಿಗೆ. The book of Joshua, chapter 23, verse 10. ನಾವು ಯೋಶುವನು 23 ವಚನದಲ್ಲಿ ನೋಡುವುದಾದ್ರೆ, One man of you shall chase 1,000 for the Lord your God. It is who fights for you as he has promised you. ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನದಂತೆಯೇ ನಿಮಗೋಸ್ಕರ ಯುದ್ಧ ಮಾಡಿದ್ದರಿಂದ ನಿಮ್ಮಲ್ಲಿ ಒಬ್ಬನು 1,000 ಜನರನ್ನು ಓಡಿಸುವುದಕ್ಕೆ ಶಕ್ತನಾದನು. In our trials, we must trust the Lord for strength and protection. ನಮ್ಮ ಒಂದು ಸಮಸ್ಯೆಗಳ ಹಾದಿಯಲ್ಲಿ ಇರುವಾಗ ಕರ್ತನ ಮೇಲೆ ಭರವಸೆ ಇಡಬೇಕು, ಆತನ ಬಲವೊಂದು ಮತ್ತೆ ಸಂರಕ್ಷಣೆಗಾಗಿ. We have God's mighty power guiding us in our struggles when we navigate through the toughest of times. ದೇವರ ಪರಾಕ್ರಮದ ಶಕ್ತಿ ನಮಗೆ ಮಾರ್ಗದರ್ಶಿಸುತ್ತದೆ ನಮ್ಮ ಕಠಿಣಕರವಾದ ಪರಿಸ್ಥಿತಿಯಲ್ಲಿ. ಆಮೇಲೆ ನಮಗೆ ಮಾರ್ಗದರ್ಶಿಸುತ್ತೆ ಎಲ್ಲಿಗೆ ಹೋಗ್ಬೇಕು ಅನ್ನೋದ ಒಂದು ಕಷ್ಟದ ಸಮಯಗಳಲ್ಲಿ. With the help of God, we have the capability needed to overcome whatever may come in our way. ದೇವರ ಒಂದು ಸಹಾಯದಿಂದ ನಮಗೆ ಸಾಮರ್ಥ್ಯ ಉಂಟು ಅವುಗಳೆಲ್ಲವನ್ನು ಜಯಿಸಿ ನಿಲ್ಲುವುದಕ್ಕೆ. ನಮ್ಮ ಜೀವಿತ ಮಾರ್ಗದಲ್ಲಿ ಏನೆಲ್ಲ ಎದುರಾದ್ರು we can turn to God for protection, deliverance in times of weakness or uncertainty. ನಾವುಗಳು ಕರ್ತನ ಕಡೆಗೆ ತಿರುಗಿಕೊಳ್ಬೇಕು. ಆಗ ಆತನು ನಮ್ಮ ಸಂರಕ್ಷಿಸ್ತಾನೆ, ನಮ್ಮನ್ನ ಬಿಡುಗಡೆ ಮಾಡ್ತಾನೆ, ನಮ್ಮ ಬಲಹೀನತೆಗಳನ್ನ ನೀಗಿಸ್ತಾನೆ, ನಮ್ಮ ಒಂದು ಅಸ್ತವ್ಯಸ್ತ ಸ್ಥಿತಿಗಳನ್ನ ಸರಿ ಮಾಡ್ತಾನೆ. God can provide a way of escape out of danger. ನಾವು ಎದುರಿಸುವಂತ ಎಲ್ಲ ಕಿಡುಕುಗಳಿಂದ ದೇವ್ ನಮಗೆ ಸಂರಕ್ಷಿತವಾದ ಮಾರ್ಗವನ್ನು ತೆರೆದು ನಮ್ಮ ಕಾಪಾಡಿ ರಕ್ಷಿಸ್ತಾನೆ. We can face the future with confidence by trusting God's strength and presence. ನಮ್ಮ ಮುಖದ ಭವಿಷ್ಯವನ್ನು ದೇವರ ಮೇಲೆ ನಾವು ಭರವಸೆ ಇಡುವಾಗ, ನಿರೀಕ್ಷೆ ಇಡುವಾಗ ಆತನ ಸಮ್ಮುಖದಿಂದ ಸನ್ನಿಧಿಯಿಂದ ನಮಗೆ ಬಲ ಸಿಗುತ್ತದೆ. And Jesus promised his presence to the believers to the end of the world. ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದಾರೆ ಆತನ ಸಾನ್ನಿಧ್ಯವನ್ನು ಈ ಲೋಕದ ಅಂತ್ಯದವರೆಗೂ ವಿಶ್ವಾಸಿಗಳಿಗಾಗಿ. May the Lord bless you all with these words. Amen. ಈ ವಾಕ್ಯದ ಮೂಲಕ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.